ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನು ಅಗಲಿದ್ದಾರೆ. ಆ ಒಂದು ವಿಚಾರ ಇಡೀ ರಾಜ್ಯದಲ್ಲೇ ಶೋಕ ವಾತಾವರಣ ಮೂಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಶ್ರೀನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇನ್ನು 100 ವರ್ಷ ಹೋದರೂ ಕೃಷ್ಣ ಅವ್ರು ಮಾಡಿದ ಕೆಲಸ ಎಲ್ರಿಗೂ ಜ್ಞಾಪಕ ಇರುತ್ತೆ. ಅದು ಕಣ್ಣಿಗೆ ಕಾಣ್ತಾ ಇರುತ್ತೆ. ಬೆಳೀತಾ ಇರೋ ಬೆಂಗಳೂರು, ಬೆಳೀತಾ ಇರೋ ನಮ್ಮ ರಾಜ್ಯ, ಬೆಳೀತಾ ಇರೋ ದೇಶ, ಇದನ್ನೆಲ್ಲ ನೋಡಿದಾಗ ಇದಕ್ಕೆ ಅಡಿಪಾಯ ಹಾಕಿದ್ದು ಯಾರು ಅಂತ ಯೋಚನೆ ಮಾಡಿದಾಗ ಆಗಿನ ಕಾಲದಲ್ಲೂ ಚರಿತ್ರೆ ಹೇಳ್ಕೊಳ್ತಾ ಹೋಗ್ತಾರೆ. ಆ ಚರಿತ್ರೆ ಕೃಷ್ಣ ಅವ್ರ ಹೆಸರಿದ್ದೇ ಇರುತ್ತೆ. ಕೃಷ್ಣ ಅವ್ರ ಹೆಸರಿಗೆ ತಕ್ಕ ಹಾಗೆ ನಮ್ಮ ಇಡೀ ಭಾರತದ ಸಂಸ್ಕೃತಿಯಲ್ಲಿ ಕೃಷ್ಣ ಪರಮಾತ್ಮಗೆ ನಾವು ಯಾವ ಜಾಗ ಕೊಟ್ಟಿದ್ದೀವಿ, ರಾಜ್ಯದ ಒಂದು ಇತಿಹಾಸದಲ್ಲಿ ಆ ಜಾಗ ನಾವು ಅವ್ರಿಗೆ ಕೊಡ್ಬೋದು. ಕೃಷ್ಣ ಪರಮಾತ್ಮ ಇದ್ದರೂ ಸರಿ, ಇಲ್ಲಿಲ್ಲದೆ ಹೋದರೂ ಸರಿ, ಆದರೆ ಅವರು ಯಾವತ್ತೂ ತಾವಿದ್ದ ಜಾಗ ಅಥವಾ ಪರಿಸರದ ಜನಗಳನ್ನ, ದೇಶನ ಕಾಯ್ತಾ ಹೋಗ್ತಾರೆ. ಕೃಷ್ಣ ಅವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಆಶೀರ್ವಾದ ಸಿಕ್ಕಿದ್ದೇ ನಮ್ಮ ಪುಣ್ಯ ಅಂತ ನಾವು ಅನ್ಕೋಬೇಕು. ಸರ್, ನೀವು ಕಂಡಂತೆ ಎಸ್.ಎಂ. ಕೃಷ್ಣ ಅವರ ಒಡನಾಟ ಹೇಗಿತ್ತು? ಪ್ಯೂರಿ ಆಟ್ಲು ರಾಜಕಾರಣಿ ಬಿಟ್ಟು ಅವ್ರು ಬೆಳೆದಿರುವಂಥದ್ದು. ನಾನು ರಾಜಕಾರಣದಲ್ಲಿ ಮಾತಾಡ್ತಿಲ್ವಲ್ಲ, ನಾನು ಮಾತಾಡ್ತಿರೋದು ಕಲಾವಿದ ಶ್ರೀನಾಥ್ನಾಗಿ. ಕಲಾವಿದರ ಜೊತೆ ಅವ್ರ ಒಡನಾಟ ಎಷ್ಟು ಚೆನ್ನಾಗಿತ್ತು ಅಂದರೆ ಅದಕ್ಕೆ ಓಡೋಡಿ ಬಂದು ನೋಡ್ತಾ ಇದ್ದೀವಿ. ಇಲ್ಲಾದರೆ ರಾಜಕಾರಣದಲ್ಲಿದ್ದರೆ ಹೆಂಗಪ್ಪ ಹೋಗೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಆದರೆ ಇಲ್ಲಿ ಹೇಗಾದರೂ ಬರಲೇಬೇಕು ಅಂತ ಬಂದಿದ್ದೀವಿ. ಹಿ ವಾಸ್ ಒಂಥರ ಸ್ನೇಹಕ್ಕೆ ಮತ್ತೊಂದು ಹೆಸರು ಅಂದರೆ ಕೃಷ್ಣ ಅವರಿತ್ತು. ಅದು ಥ್ಯಾಂಕ್ ಯು. ಇದಿಷ್ಟು ಏನು ನಟ ಶ್ರೀನಾಥ್ ಅವರೊಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಭಿಷೇಕ್ ಅಶ್ವವೇಗ, ಬೆಂಗಳೂರು.